ಪುಲಿಕೇಶಿಯ ಬಾಲ್ಯದಿಂದಲೇ ಶಕ್ತಿ ಮತ್ತು ಜ್ಞಾನ ಎರಡೂ ಪ್ರಬಲವಾಗಿತ್ತು. 10 ವರ್ಷದವರೆಗೆ ವೇದ, ಧರ್ಮಶಾಸ್ತ್ರ, ರಾಜನೀತಿಶಾಸ್ತ್ರ ಮತ್ತು ಯುದ್ಧಕಲೆಯಲ್ಲಿ ಅಭ್ಯಾಸ ಮಾಡಿದ. ಆತನ ಗುರು, ಭೃಗು ಮುನಿಗಳ ವಂಶಸ್ಥ ಆತ್ರೇಯ ಮ್ಯುನೆ ಪುಲಿಕೇಶಿಯ ವೈಖರಿಯನ್ನು ನೋಡಿ ಆಶ್ಚರ್ಯಪಟ್ಟು, ಈತನ ಜ್ಞಾನ ಕೇವಲ ಪುಸ್ತಕದಿಂದವಲ್ಲ, ಇದು ಋಷಿಗಳ ಅನುಗ್ರಹದ ಫಲ. ತಾನು 15 ರ ಹರೆಯಕ್ಕೆ ಕಾಲಿಟ್ಟಾಗಲೇ ಪುಲಿಕೇಶಿ ತನ್ನ ಪೋಷಕ ಮಮತದೇವನ ಕೈಯಿಂದ ತಲುಪಿದ ಚಂದನಕೋಡ ಎಂಬ ಮಹಾಯುದ್ಧದ ತಂತ್ರವನ್ನು ಕೇವಲ 5 ದಿನಗಳಲ್ಲಿ ಅರಿತುಕೊಂಡ. ಇದು 5 ವರ್ಷ ಬೇಕಾದ ವಿದ್ಯೆ. ತಕ್ಷಣ ಆತನನ್ನು ರಾಜಮಂಡಲಿಯು ಉತ್ತರಾಧಿಕಾರಿ ಎಂದು ಘೋಷಿಸಿತು. ಪಾಂಡ್ಯ ರಾಜ್ಯದಿಂದ ಬಂದ ದಂಡವನ್ನು ತಡೆಯುವುದು. ದಕ್ಷಿಣ ಗಂಗೆಗಳು, ಪಲ್ಲವರು, ಚೇರರು ಎಲ್ಲರ ನಡುವೆ ಪುಲಿಕೇಶಿಯ ಹೆಸರೇ ಜನಪ್ರಿಯವಾಗಿತ್ತು. ಆದರೆ ಪುಲಿಕೇಶಿಯ ದೃಷ್ಟಿಯಲ್ಲಿದ್ದುದು ದಕ್ಷಿಣದ ಅಸ್ತಿತ್ವವನ್ನು ಘನಗೊಳಿಸುವುದು. ಅವನು ಹೇಳಿದ, ದಕ್ಷಿಣ ಭಾರತವು ಕೇವಲ ಮಣ್ಣಲ್ಲ, ಇದು ಸಂಸ್ಕೃತಿ, ಶಕ್ತಿ ಮತ್ತು ನಾನು ಇದನ್ನು ರಕ್ಷಿಸಲು ಜನ್ಮತತ್ವದೆ. ಯುದ್ಧಗಳ ನಂತರ ಪುಲಿಕೇಶಿ ತನ್ನ ರಾಜ್ಯವನ್ನು ಪುನರ್ ರಚಿಸಿ ದಕ್ಷಿಣ ಪಾತೇಶ್ವರ ಮಾಂಡಲ ಎಂಬ ಹೆಸರಿನಲ್ಲಿ ಹೊಸ ಆಳ್ವಿಕೆಯನ್ನು ಸ್ಥಾಪಿಸಿದರು. ಇದು ಕೇವಲ ರಾಜಕೀಯವಲ್ಲ, ಧರ್ಮ, ಸಂಸ್ಕೃತಿ, ವಿಜ್ಞಾನ, ಭಾಷೆ, ಶಾಸ್ತ್ರಗಳ ಜಗತ್ತು. ಆತನ ಆಳ್ವಿಕೆಯಲ್ಲಿ ಶಾಸ್ತ್ರ ಪಾಠಶಾಲೆಗಳನ್ನು ಸ್ಥಾಪಿಸಿ ಕಾವ್ಯ, ನಾಟ್ಯ, ಸಂಗೀತದ ಪ್ರೋತ್ಸಾಹ ನೀಡಿದ. ಜಲಮೂಲಗಳು, ತೋಟಗಳು, ಬಂಡಿ ಹಾಕಲಿರುವ ಕಾವಲುಗಾರಿಕೆಯ ಯೋಜನೆಗಳ ಮೂಲಕ ಕೃಷಿಯನ್ನು ಸುಧಾರಿಸಿದ. ಬಾದಾಮಿ, ಐಹೊಳೆ, ಪಟ್ಟದಕಲ್ ಮೊದಲಾದ ಜಾಗಗಳಲ್ಲಿ ವಿಶಿಷ್ಟ ಶಿಲ್ಪಶಾಲಿಗಳನ್ನು ಪ್ರಾರಂಭಿಸಿದ. ಪಾತೇಶ್ವರ ದೇವರ ಸನ್ನಿಧಿಯಲ್ಲಿ ಅಂತಿಮ ದೀಕ್ಷೆ. ಪೂರ್ಣ ರಾಜ್ಯವನ್ನು ಏಕಪಾತ್ರದಿಂದ ಉಳಿಸಿ ಪುಲಿಕೇಶಿಯು ತನ್ನ ಜೀವನದ ಕೊನೆ ಭಾಗವನ್ನು ಮತ್ತೆ ಪಾತೇಶ್ವರ ದೇವರ ಸೇವೆಗೆ ಮೀಸಲಿಟ್ಟ. ತಾನು ಪುನಃ ಆ ದೇವಾಲಯಕ್ಕೆ ಹಿಂತಿರುಗಿ 41 ದಿನಗಳ ತಪಸ್ಸು ಮಾಡಿದ. ದೇವರು ಮತ್ತೆ ಅವನಿಗೆ ದರ್ಶನ ನೀಡಿ ಹೇಳಿದರು, ನೀನು ಧರ್ಮಪಾಲಕನಾಗಿದ್ದೆ, ಈಗ ತಪಸ್ವಿಯೂ ಆಗಿದ್ದೆ. ಈಗ ಈ ಮಣ್ಣು ನಿನ್ನ ಹೆಸರಿನಲ್ಲಿ ಯುಗಯುಗಾಂತರದವರೆಗೆ ಮಹಿಮೆಯನ್ನು ಹೊರುತ್ತದೆ. ಪುಲಿಕೇಶಿಯು 66ನೇ ವರ್ಷದಲ್ಲಿ ಸಮಾಧಿಗೊಂಡರು. ಆದರೆ ಅವರ ಕತೆ ಪಾತೇಶ್ವರ ದೇವರ ಅನುಗ್ರಹದಿಂದ ಶಾಶ್ವತವಾಗಿ ಉಳಿಯಿತು.